ಇವತ್ತು ಈ ಪರಿಸರದಲ್ಲಿ ಈ ಒಂದು ಸಭಾಂಗಣದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಬ್ಬದ ವಾತಾವರಣಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ಭಾಷೆ ಯಾವುದು? ಕುಂದಾಪುರ ಕನ್ನಡ ಭಾಷೆ. ಪ್ರಪ್ರಥಮವಾಗಿ ನಾನು ನಮ್ಮ ಜಯಪ್ರಕಾಶ್ ಹೆಗ್ಡೆ ಸರ್ ನಿನ್ನೆನೇ ಹೇಳಿದ್ದಾರೆ, ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ, ವೇದಿಕೆಯಲ್ಲಿರೋರೆಲ್ಲರೂ ಕೂಡ ಕುಂದಾಪುರ ಕನ್ನಡದಲ್ಲೇ ಮಾತಾಡಬೇಕು ಅಂತೇಳಿ. ಸರ್ ದಮ್ಮಯ್ಯ ಬೈಬೇಡಿ ಅಂತ ಫಸ್ಟಿಗೆ ಕೇಳ್ಕಂತ ಕುಂದಾಪುರ ಕನ್ನಡ ಮತ್ತು ಶುದ್ಧ ಕನ್ನಡ ಎರಡೂ ಮಾತಾಡ್ತೇವೆ ಅನ್ನೋದನ್ನು ಫಸ್ಟೇ ನಿಮ್ಮ ಹತ್ರ ಕೇಳ್ಕೊಳ್ತಾ, ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ವಿದ್ಯಾರ್ಥಿಗಳನ್ನ ಮತ್ತೆ ಆಹ್ವಾನಿತರನ್ನ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಈ ಕುಂದಾಪುರ ಕನ್ನಡ ಅನ್ನೋದು ಒಂದು ಬರೀ ಭಾಷೆ ಅಲ್ಲ, ಅದು ನಿಮ್ಮೆಲ್ಲರ ಬದುಕು, ನಮ್ಮ ಹೆಮ್ಮೆಯ ಅಭಿಭಾಷೆ ಅಂತ ನಾವು ಕರಿತೇವೆ. ಇವತ್ತು ನಾವಿಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಒಟ್ಟಿಗೆ ಸೇರಿರೋದು ನಮ್ಮ ಭಾಷೆಗಿರೋ ಶಕ್ತಿ, ಅದು ನಮ್ಮ ಭಾಷೆಗಿರೋ ತಾಕತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅನೇಕ ಜನ ಈ ಕುಂದಾಪುರ ನೆಲದಲ್ಲಿ ಹುಟ್ಟಿ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅಂತವರು ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿ ನಮ್ಮನ್ನ ಪ್ರತಿನಿಧಿಸಿದ್ದಾರೆ. ಅನೇಕ ಕ್ರೀಡಾಪಟುಗಳು ಈ ನೆಲದಲ್ಲಿ ಹುಟ್ಟಿ ನಮ್ಮ ನೆಲವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಅನೇಕ ಚಲನಚಿತ್ರ ನಟರು ಇಡೀ ವಿಶ್ವವೇ ಕುಂದಾಪುರದ ಕಡೆ ತಿರುಗಿ ನೋಡುವ ಹಾಗೆ ನಮ್ಮ ಈ ನೆಲವನ್ನ ಪ್ರತಿನಿಧಿಸಿ ನಮ್ಮ ಊರಿಗೆ ಖ್ಯಾತಿಯನ್ನ ತಂದಿದ್ದಾರೆ. ಅದೆಷ್ಟೋ ಜನ ವಿದ್ಯಾವಂತರು ಈ ನೆಲದಲ್ಲಿ ಹುಟ್ಟಿ ಬಹಳ ಎತ್ತರವಾದ ಸ್ಥಾನಕ್ಕೆ ಸೇರಿದ್ದಾರೆ. ಸೊ ಇಂಥ ಒಂದು ನೆಲದ ಸಂಸ್ಕೃತಿ, ಇಂಥ ಒಂದು ನೆಲದ ಭಾಷೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದು ಅನೇಕ ಜನರ ಒಂದು ಬಯಕೆ ಆಗಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ಭಾಷೆಗೆ ಒಂದು ಅಧ್ಯಯನ ಪೀಠ ಆಗಬೇಕು. ಆ ಮೂಲಕ ಈ ಭಾಷೆಯ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ ಜನರಲ್ಲಿ ಮತ್ತು ಜಗತ್ತಿನ ಅನೇಕರಲ್ಲಿ ಒಂದು ತಿಳುವಳಿಕೆ ಮೂಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಅನೇಕ ಜನರ ಕೂಗಾಗಿತ್ತು. ಆ ಕೂಗಿಗೆ ಶಕ್ತಿಯಾಗಿ ನಿಂತು ಈ ಒಂದು ಅಧ್ಯಯನ ಪೀಠದ ಸ್ಥಾಪನೆಗೆ ಅನೇಕ ಜನರು ಕಾರಣೀಕರ್ತರಾಗಿದ್ದಾರೆ. ಅವರೆಲ್ಲರ ಒಟ್ಟಿಗೆ ಮುಂಚೂಣಿಯಲ್ಲಿ ನಿಂತು ಈ ಕುಂದಾಪುರ ಕನ್ನಡ ಭಾಷೆಗೆ ಒಂದು ಅಧ್ಯಯನ ಪೀಠ ಆಗಲೇಬೇಕು ಎಂದು ಹೋರಾಟ ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಕುಂದಗನ್ನಡ ಅಧ್ಯಯನ ಪೀಠವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಸ್ಥಾಪಿಸಿ ಅದಕ್ಕೆ 1.5 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿ ನಮ್ಮ ಮುಂದೆ ಇವತ್ತು ಆಸೀನರಾಗಿದ್ದಾರೆ ಕೆ ಜಯಪ್ರಕಾಶ್ ಹೆಗ್ಡೆ ಸರ್ ಅವರು. ಇವತ್ತು ಜಯಪ್ರಕಾಶ್ ಹೆಗ್ಡೆ ಸರ್ ಅವರನ್ನ ನಾನು ಇಂಟ್ರೊಡ್ಯೂಸ್ ಮಾಡೋ ಅಗತ್ಯ ಇಲ್ಲ, ಅದು ಕೇವಲ ಕುಂದಾಪುರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಉಡುಪಿ ಜಿಲ್ಲೆಯ ಉಗಮಕ್ಕೆ ಕಾರಣೀಕರ್ತರಾದವರು ಜಯಪ್ರಕಾಶ್ ಹೆಗ್ಡೆ ಅವರು. ಕುಂದಗನ್ನಡ ಅಧ್ಯಯನ ಪೀಠದ ಹಾಗೆ ಅನೇಕ ಶಾಶ್ವತ ಯೋಜನೆಗಳನ್ನ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ತಾಲೂಕಿಗೆ ಕೊಟ್ಟವರು. ಇವತ್ತು ನೀವು ಯಾವುದೇ ಸಮಯದಲ್ಲಿ ಜಯಪ್ರಕಾಶ್ ಹೆಗ್ಡೆ ಸರಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ. ಅವ್ರು ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡ್ತಾರೆ. ಸೊ ರಿಟರ್ನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದೇ ರೀಸನ್, ಅವರೆಲ್ಲೋ ಮಲಗಿದ್ದಾರೆ ಅಂತ ಹೇಳಿ ಅರ್ಥ, ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥ. ಅದು ಬಿಟ್ಟು ಬೇರೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಅನ್ನೋನ್ ಕಾಲಿಗೂ ಕೂಡ ಸ್ವತಃ ಅವರೇ ಆನ್ಸರ್ ಮಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಬಹಳ ವಿರಾಳ ರಾಜಕಾರಣಿಗಳಲ್ಲಿ ಜಯಪ್ರಕಾಶ್ ಹೆಗ್ಡೆ ಸರ್ ಒಬ್ರು. ಅಂತ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಸಂಸ್ಥೆಗೆ ಆಗಾಗ ಬಂದು ನಮ್ಮನ್ನ ಪ್ರೋತ್ಸಾಹಿಸಿ, ನಮ್ಮನ್ನ ಮಾರ್ಗದರ್ಶನ ನೀಡಿ, ನಮ್ಮ ಜೊತೆಗೆ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಸಾಕ್ಷಿಯಾದವರು. ಸರ್ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ನ ಪರವಾಗಿ, ಇಲ್ಲಿ ನೆರೆದಿರುವಂಥ ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ಮೇಡಮ್ ಅವರು ಆಸೀನರಾಗಿದ್ದಾರೆ. ನಾವು ಅಶ್ವಿನಿ ಮೇಡಮ್ ಅವರನ್ನ ನೀವೆಲ್ಲ ಬಿಗ್ ಬಾಸ್ ಅಲ್ಲಿ ನೋಡಿದ ಕೂಡಲೇ ಅಥವಾ ಅಶ್ವಿನಿ ಮೇಡಮ್ ಹೆಸರು ಕೇಳಿದ ಕೂಡಲೇ ಸಿಕ್ಕಾಪಟ್ಟೆ ಸ್ಟ್ರಾಂಗು, ಸಿಕ್ಕಾಪಟ್ಟೆ ಜೋರು ಅಂತ ನಿಮ್ಮ ಮನಸ್ಸಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ಬರ್ತದೆ. ಬಟ್ ಅವರ ಹಿನ್ನೆಲೆ ಅಥವಾ ಅವ್ರು ಏನು ಅನ್ನೋದನ್ನು ನೀವು ಅವ್ರ ಹತ್ರದಲ್ಲಿ ಇದ್ದವರಿಗೆ, ಅವ್ರ ಹತ್ರ ವ್ಯವಹಾರ ಮಾಡಿದವರಿಗಷ್ಟೇ ಗೊತ್ತಾಗತ್ತೆ. ನೋಡ್ಲಿಕ್ಕೆ ತುಂಬಾ ಸ್ಟ್ರಾಂಗ್ ಅನ್ಸಿದ್ರು ಕೂಡ ಮಗು ಮನಸ್ಸಿನ ವ್ಯಕ್ತಿತ್ವ ಅಶ್ವಿನಿ ಮೇಡಮ್ ಅವರದ್ದು. ಈ ಕನ್ನಡ ನೆಲ ಜಲಕ್ಕೋಸ್ಕರ ಹೋರಾಟ ಮಾಡಿರೋ ಒಬ್ಬ ಚಿತ್ರನಟಿ. ನಾನು ಒಂದು ಮುಖ್ಯ ವಾಹಿನಿಯಲ್ಲಿ ಇರುವಾಗಲೇ ನನ್ನ ಒಂದು ಫಿಲ್ಮ್ ಇಂಡಸ್ಟ್ರಿಯ ಕರಿಯರಿಗೆ ಪ್ರಾಬ್ಲಮ್ ಆಗ್ತದೆ ಅಥವಾ ನನ್ನ ಒಂದು ವ್ಯಕ್ತಿತ್ವಕ್ಕೆ ಏನಾದರೂ ತೊಂದರೆ ಆಗ್ಬೋದು ಅನ್ನೋದನ್ನು ಕೂಡ ಲೆಕ್ಕಿಸದೆ ಈ ಕನ್ನಡ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡಿ
ತನ್ನ ಮೇಲೆ ಅನೇಕ ಕೇಸುಗಳನ್ನ ಹಾಕಿಕೊಂಡಿರುವ ಒಬ್ಬ ನಟಿ ಇವತ್ತು ಅನೇಕ ಚಿತ್ರಗಳಲ್ಲಿ ನಾಯಕ ನಟಿಯಾಗಿ, ಕಿರುತೆರೆಗಳಲ್ಲಿ ನಾಯಕ ನಟಿಯಾಗಿ, ಅನೇಕ ಒಂದು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಇಡೀ ಕರ್ನಾಟಕ ರಾಜ್ಯದ ಜನರ ಮನ್ನಣೆಯನ್ನ ಗಳಿಸಿದವರು. ಇವತ್ತು ನಾವು ಭಾಷೆಗೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ಭಾಷೆಗೆ ಸಂಬಂಧಪಟ್ಟ ಒಬ್ಬ ಚಿತ್ರನಟಿ ಬರಬೇಕು ಅಥವಾ ಒಬ್ರು ಹೋರಾಟಗಾರರು ಬರಬೇಕು ಅನ್ನೋ ಕಾರಣಕ್ಕೆ ಅಶ್ವಿನಿ ಮೇಡಮ್ ಅವರನ್ನ ನಾವು ಇವತ್ತು ಇಲ್ಲಿ ಆಹ್ವಾನಿಸಿದ್ದೇವೆ. ಬಹಳ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ರೂ ಕೂಡ ನಾವು ಕೊಟ್ಟಂತ ಒಂದು ಅತಿ ಕಡಿಮೆ ಸಮಯದಲ್ಲಿ ಭಾಷೆಯ ಮೇಲಿನ ಪ್ರೀತಿಗೋಸ್ಕರ ನಮ್ಮ ಕಾರ್ಯಕ್ರಮವನ್ನು ಒಪ್ಪಿ ದೂರದ ಬೆಂಗಳೂರಿನಿಂದ ನಿನ್ನೆ ತಡರಾತ್ರಿ ಇಲ್ಲಿ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಿದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ.